ನನ್ನ ಹೆಸರು ನವೀನ್ ಕುಮಾರ್. ಮೊದಲಿಗೆ ಚಿತ್ರ ಗುರುಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂಥ ಗುರುಗಳು ಸಿಕ್ಕಿರೋದು ನಮ್ಮ ಒಂದು ಸೌಭಾಗ್ಯ. ಯಾವ ರೀತಿ ಹೇಳಬೇಕೋ ಅದನ್ನು ಪದಗಳಲ್ಲಿ ಸಾಲ್ತಾ ಇಲ್ಲ. ಕಾರಣ ಏನಂದರೆ ನಮ್ಮಲ್ಲಿರುವಂಥ ಒಂದು ಗೊಂದಲಗಳು ತುಂಬ ಇರ್ತಿದ್ವಿ, ಗೊಂದಲಮಯ ಜೀವನದಲ್ಲೇ ಇರ್ತಾಯಿದ್ವಿ. ಅದಕ್ಕೆ ಪರಿಹಾರ ಸಿಗುವಂಥ ಮಾರ್ಗದರ್ಶನ ನೀಡುವಂಥ ಗುರುಗಳು ನಮಗೆ ಅಗತ್ಯತೆ ಇತ್ತು. ಅದು ನಮ್ಮ ಒಂದು ಜೀವನದಲ್ಲಿ ಸಿಕ್ಕಿದರೆ ಅದು ನಮ್ಮ ಸೌಭಾಗ್ಯ ಅಂತ ನಾನು ಮೊದಲಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಂದೇನೆಂದರೆ, ನಮಗೆ ಬರೀ ನಮ್ಮ ವಸ್ತು ಪ್ರಪಂಚದಲ್ಲೇ ನಾವು ಜೀವನ ಮಾಡ್ತಾಯಿದ್ವಿ. ಇದ್ರ ಬಿಟ್ಟು ಬೇರೆ ಪ್ರಪಂಚ ಇದೆ. ನಮ್ಮ ಶರೀರಕ್ಕೆ ಮೂರು ರೀತಿ ಶರೀರ ಇದೆ. ಸ್ಥೂಲ ಶರೀರ, ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರ ಇದೆ ಅಂತ ಒಂದು 3 ಭಾಗ ನಮ್ಮಲ್ಲೇ ಇರೋದನ್ನು ನಮ್ಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅದನ್ನೆಲ್ಲ ಗುರುಗಳು ತುಂಬ ಸೂಕ್ಷ್ಮವಾಗಿ ಮತ್ತು ಎಲ್ಲರಿಗೂ ಮನದಟ್ಟಾಗುವಂತ ತಿಳಿಸಿದ್ದಾರೆ. ಮತ್ತು ಈ ಆತ್ಮ ಸಮೃದ್ಧಿ ಯೋಗ ಇದು ಮೊದಲನೇ ಬಾರಿ ನಾನು ಅಟೆಂಡ್ ಮಾಡ್ತಾ ಇದ್ದೇನೆ. ಇದು ಅಟೆಂಡ್ ಮಾಡಿದ ನಂತರ ನಮ್ಮಲ್ಲೇ ಸಾಕಷ್ಟು ಬದಲಾವಣೆ ಆಗಿದೆ. ನನ್ನ ಕೌಟುಂಬಿಕವಾಗಿರ್ಬೋದು, ಆರ್ಥಿಕವಾಗಿ ನಾವು ಯಾವ ರೀತಿ ಪ್ರಗತಿಯನ್ನು ಹೊಂದಬೇಕು, ಉನ್ನತಿಯನ್ನು ಹೊಂದಬೇಕು, ಮತ್ತು ಕೌಟುಂಬಿಕವಾಗಿ ನಾವು ಯಾವ ರೀತಿ ನಮ್ಮ ಕುಟುಂಬದೊಡನೆ ಸಮಯ ನಿರ್ವಹಣೆ ಮತ್ತು ಸಂಯಮದಿಂದ ಹೇಗೆ ಇರಬೇಕು ಅನ್ನೋದನ್ನು ಗುರುಗಳು ಪರಿಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು, ನಮ್ಮ ಮಾಡುವಂಥ ಕಾರ್ಯ ಹೇಗೆ ನಾವು ಅದರಲ್ಲಿ ತಲ್ಲೀನರಾಗಬೇಕು, ನಮ್ಮ ಒಂದು ಉನ್ನತಿಗೆ ನಾವು ಮಾಡುವಂಥ ಕೆಲಸದಲ್ಲಿ ನಾವು ಅಳವಡಿಸಿಕೊಂಡಾಗ ಬೇರೆ ವಿಚಾರಗಳಿಗೆ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಉನ್ನತಿಗೆ ನಾವು ಕರ್ಮ ಸಿದ್ಧಾಂತದಲ್ಲಿ ಇದನ್ನು ಹೇಳಿಕೊಟ್ಟಿದ್ದಾರೆ ಗುರುಗಳು. ನೀನು ಮಾಡುವಂಥ ಕರ್ಮವನ್ನು ಕರೆಕ್ಟಾಗಿ ಮತ್ತು ಇಂಟ್ರೆಸ್ಟಿಂದ ನಾವು ಚಾಚು ಮಾಡಿದಾಗ ನಮ್ಮ ಉನ್ನತಿಗೆ ಅದು ಸಹಕಾರಿಯಾಗುತ್ತೆ. ಮತ್ತು ಗುರುಗಳು ಇನ್ನೊಂದೇನು ಹೇಳೋದು ಅಂದರೆ, ಅವರು ನನಗೆ ತುಂಬ ಮನದಟ್ಟಾಗಿ ಹೇಳ್ಕೊಟ್ಟಿದ್ದಂದರೆ, ಒಂದು ಸೆಕೆಂಡ್ ವ್ಯಾಲ್ಯೂನು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ. ಪ್ರತಿ ಸೆಕೆಂಡಿಗೆ ನಾವು ಎಷ್ಟು ಹಣವನ್ನು ಯಾವ ರೀತಿ ದುಡಿಬೇಕು, ಒಬ್ಬ ಮನುಷ್ಯ ಅದನ್ನು ಜ್ಞಾನವನ್ನು ಹಾಗೆ ಕಲ್ತ್ಕೋಬೇಕು, ಹಣವನ್ನು ಯಾವ ರೀತಿ ನಾವು ಉಳಿತಾಯ ಮಾಡಬೇಕು, ನಮ್ಮ ವ್ಯಾಲ್ಯೂ ಏನು ಅನ್ನೋದನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ ಗುರುಗಳು. ಮತ್ತು ಮುಂದಿನ ಇನ್ನೂ ಹೇಳೋದಕ್ಕೆ ತುಂಬ ಅದ್ಭುತವಾಗಿದ್ದು ಕ್ಲಾಸ್ಗಳು. ಅದರಲ್ಲಿ ನಮಗೆ 15 ದಿವಸ ಕ್ಲಾಸ್ ತೊಗೊಂಡಿದ್ರಲ್ಲಿ ನಮ್ಗೆ 15 ದಿವಸದಲ್ಲಿ ಯಾವ ರೀತಿ 15 ದಿವಸ ಅದು ಕಳೀತು ಅನ್ನೋದೇ ನಮಗೆ ಗೊತ್ತಿಲ್ಲ. ಬಟ್ ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಜೈ ಗುರುದೇವ್. ಮತ್ತು ಇನ್ನೊಂದು ವಿಚಾರ ಏನಂದರೆ, ಈ ಒಂದು ಆತ್ಮ ಸಮೃದ್ಧಿ ಯೋಗನ ನಾವು ಆದಷ್ಟು ಪ್ರಚಾರ ಕೊಟ್ಟರೆ ನಮ್ಮ ಸಂಬಂಧಗಳಿರ್ಬೋದು, ನಮ್ಮ ಕುಟುಂಬದಲ್ಲಿರ್ಬೋದು, ಅಥವಾ ನಮ್ಮ ಒಂದು ಯಾರು ಫ್ರೆಂಡ್ಸು, ಸ್ನೇಹಿತರು ಮತ್ತು ಎಲ್ಲರಿಗೂ ಇದು ಪ್ರಚಾರ ಆದಾಗ ಇನ್ನು ಎಲ್ಲ ನಮ್ಮ ದೇಶ, ನಮ್ಮ ಗ್ರಾಮ, ನಮ್ಮ ಇರುವಂಥ ಒಂದು ಯಾವುದು ನಗರದಲ್ಲಿರ್ಬೋದು ಅಥವಾ ಗ್ರಾಮದಲ್ಲಿರ್ಬೋದು, ಎಲ್ಲರೂ ಸಹಬಾಳ್ವೆಯಿಂದ ಮತ್ತು ಇನ್ನೂ ಎಲ್ಲರೂ ಉನ್ನತಿ ಹೊಂದಿವಿ ಅನ್ನೋದು ನನ್ನ ಒಂದು ಆಶಯ.